ಎಲ್ಲರಿಗೂ ನಮಸ್ಕಾರ. ವಿಷ್ಣುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಅತ್ಯಂತ ಮೃದುವಾಗಿರುವಂತಹ ಇಡ್ಲಿ ಮತ್ತು ಅದ್ರ ಜೊತೆಗೆ ಹಿದ್ಕಿದ ಬೇಳೆಯ ಸಾಂಬಾರು, ಈ ಎರಡು ರೆಸಿಪಿಗಳನ್ನು ತೊಗೊಂಡು ಬಂದಿದ್ದೀನಿ. ಎರಡು ಅಷ್ಟೇ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಅಂತೂ ತುಂಬ ಅಂದರೆ ತುಂಬಾ ಮೃದುವಾಗಿದೆ. ಮತ್ತು ಈ ಸಾಂಬಾರು ಯಾವುದು ಈ ಸಮಾರಂಭಗಳಲ್ಲೆಲ್ಲ ತಿಂಡಿಗೆ ಮಾಡ್ತಾರಲ್ಲ ಇಡ್ಲಿ ಸಾಂಬಾರು, ಆ ಥರ ಒಂದು ಮಸಾಲೆನ ಉಪಯೋಗಿಸ್ಕೊಂಡು ಮಾಡಿದ್ದೀನಿ. ಇಡ್ಲಿ ಅಂತೂ ತುಂಬಾ ಮೃದುವಾಗಿ ಬಂದಿದೆ. ನೋಡಿ ಎಷ್ಟು ಗೂಡಾಗಿ ಬಂದಿದೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಇಡ್ಲಿ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಳ್ಳೋಣ. ಅದಕ್ಕೆ ಒಂದು ಲೋಟ ಉದ್ದಿಂದು ಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆ ಅಂದರೆ ಗುಂಡು ಹಾಕ್ಕೊಂಡಿದ್ದೀನಿ, 200 ಗ್ರಾಮ್ ಇದೆ ಅದು. ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸಬ್ಬಕ್ಕಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇ ಅವಲಕ್ಕಿ, ಗಟ್ಟಿ ಅವಲಕ್ಕಿ 2 ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ. ಈ ಅವಲಕ್ಕಿ ಮತ್ತು ಸಬ್ಬಕ್ಕಿ ಜಾಸ್ತಿ ಹಾಕ್ಕೊಳ್ಬಾರ್ದು, ಅದು ಮೇಲೆ ಒಂಥರ ಕುತ್ಕೊಂಡು ಬಿಡುತ್ತೆ ಇಡ್ಲಿ ಮೇಲೆ ನೈಸಾಗಿ. ಅದಕ್ಕೋಸ್ಕರ ಕಮ್ಮಿನೇ ಹಾಕ್ಕೊಳ್ಬೇಕು. ಇದನ್ನು 4 ರಿಂದ 5 ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ತೊಳೆದ್ಬಿಟ್ಟು ಇದಕ್ಕೆ ನೀರು ಹಾಕಿಬಿಟ್ಟು 4 ರಿಂದ 5 ಗಂಟೆ ಕಾಲ ಇದನ್ನು ನೆನೆಸ್ಕೊಂಡ್ಬಿಡೋಣ. ಈ ಇಡ್ಲಿನೂ ಅಷ್ಟೇ, ಇಡ್ಲಿ ರವೆ ಉಪಯೋಗಿಸ್ಕೊಂಡು ಮಾಡಿರೋದು, ತುಂಬಾ ಮೃದುವಾಗಿ ಬರುತ್ತೆ. ಅದೇ ಥರನೇ 1 ಲೋಟ ಉದ್ದಿಂದು ಬೇಳೆಗೆ 3 ಲೋಟ ಇಡ್ಲಿ ರವೆ, ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. 1ಕ್ಕೆ 3 ರೇಷಿಯೋದಲ್ಲಿರಬೇಕು. 3 ಲೋಟ ರವೆನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇದನ್ನು ಅಷ್ಟೇ 2 ಸಲ ತೊಳ್ಕೊಳ್ಬೇಕು. ತೊಳೆಯೋದು ಅಂತಂದರೆ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ನೀರು ಹಾಕಿಬಿಟ್ಟು ಈ ಥರ ತೊಳೆದು ಒಂದು ಸ್ವಲ್ಪ ಒಂದು 10-15 ಸೆಕೆಂಡ್ ಬಿಟ್ಬಿಟ್ಟು ಆ ತಿಳಿನ ಬಗ್ಗಿಸ್ಬೇಕು. ಇದೇ ಥರ 2 ಸಲ ಮಾಡಬೇಕು. ಆವಾಗ ಅದರಲ್ಲೇನಾದರೂ ಇದಿದ್ದರೆ ಮತ್ತು ತುಂಬ ಹಿಟ್ಟಿನಂತ ಇರುತ್ತಲ್ಲ ಅಂಶ, ಅದೆಲ್ಲ ಹೋಗಿಬಿಡುತ್ತೆ. ಇಡ್ಲಿ ಚೆನ್ನಾಗಿ ಬರುತ್ತೆ, ರವೆ ಅಂಶ ಉಳ್ಕೊಳ್ಳುತ್ತೆ. ಅದಕ್ಕೋಸ್ಕರ 2 ಸಲ ಈ ಥರ ಮಾಡಬೇಕು. ಒಂದು 10-15 ಸೆಕೆಂಡ್ ಬಿಟ್ಟರೆ ತಿಳಿ ಆಗುತ್ತೆ. ಆ ತಿಳಿನ ಬಗ್ಗಿಸ್ಬಿಡ್ಬೇಕು. ಬಗ್ಗಿಸ್ಬಿಟ್ಟು ಈ ರವೆ ಎಲ್ಲ ಮುಳುಗೋ ಅಷ್ಟು ನೀರನ್ನು ಹಾಗೆ ಉಳಿಸ್ಕೊಳ್ಬೇಕು. ಇಷ್ಟು ನೀರನ್ನು ಉಳಿಸ್ಕೊಂಡು ಇದನ್ನು ಒಂದು 4 ಗಂಟೆ ಕಾಲ ಪಕ್ಕ ಇಟ್ಕೊಂಡ್ಬಿಡೋಣ. ಈಗ ಒಂದು 4 ರಿಂದ 5 ಗಂಟೆ ಕಾಲ ಆದಮೇಲೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ. ಈ ಮೇಲಿನ ನೀರನ್ನು ಬಗ್ಗಿಸ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈ ಥರ ಈ ರುಬ್ಕೊಂಡಿದ್ದಂಥ ಉದ್ದಿನ ಬೇಳೆ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಈ ರವೆ ಇಟ್ಟಿದ್ವಲ್ಲ, ಇದನ್ನು ಸಹ ನೋಡೋಣ. ನಾನು ತೋರಿಸಿದ್ನಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡ್ರೆ ಎಲ್ಲ ನೀರು ಹೀರ್ಕೊಂಡು ಈ ಥರ ಡ್ರೈ ಆಗಿರುತ್ತೆ. ಮತ್ತೇನು ಅದನ್ನು ಹಿಂಡೋ ಅಷ್ಟು ಆ ಥರ ಎಲ್ಲ ಇರಲ್ಲ. ನೀರೇನಾದರೂ ಅಕಸ್ಮಾತ್ ಇತ್ತು ಇದರಲ್ಲಿ ಜಾಸ್ತಿ ಅಂದರೆ ಚೆನ್ನಾಗಿ ಹಿಂಡಿಬಿಟ್ಟು ಬರೀ ರವೆನ ಮಾತ್ರ ಅದಕ್ಕೆ ಸೇರಿಸ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಅದಕ್ಕೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರು ರವೆ ಇದು ಪಾತ್ರೆಗೆ ಹಾಕ್ಬಿಟ್ಟು ಅದನ್ನು ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಆದಷ್ಟು ಎಷ್ಟು ಗಟ್ಟಿ ಸಾಧ್ಯವಾಗುತ್ತೆ ಅಷ್ಟು ಗಟ್ಟಿಯಾಗಿ ಇಟ್ಕೊಳ್ಳಿ. ಅಕಸ್ಮಾತ್ ಬೇಕು ಅಂತಂದರೆ ನೀರನ್ನು ನೆಕ್ಸ್ಟ್ ಡೇ ಸೇರಿಸ್ಕೊಳ್ಬೋದು. ಇದನ್ನು ಇಡೀ ರಾತ್ರಿ ಹುದುಗ್ ಬರೋಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಹುದುಗ್ ಬಂದಿದೆ ನೋಡಿ ಒಂದು ರಾತ್ರಿನಲ್ಲಿ. ಇದೇನಿಲ್ಲ, ಹುದುಗ್ ಬರೋಕ್ಕೆ ಏನು ಮಾಡಬೇಕು ಅಂತಂದರೆ ಬೇಸಿಗೆನಲ್ಲಿ ಸ್ವಲ್ಪ ತಡವಾಗಿ ರುಬ್ಬಿಡಬೇಕು. ಈ ಥರ ಚಳಿಗಾಲ ಎಲ್ಲ ಇದ್ದಾಗ ಸ್ವಲ್ಪ ಬೇಗ ಒಂದು 3 ಗಂಟೆ 4 ಗಂಟೆ ಹಂಗೆ ರುಬ್ಬಿಟ್ಬಿಟ್ರೆ ಬೆಳಗ್ಗೆಗೆ ಚೆನ್ನಾಗಿ ಹುದುಗ್ ಬಂದಿರುತ್ತೆ. ಈ ಹುದುಗ್ ಬಂದಿರೋ ಅಂಥ ಹಿಟ್ಟನ್ನು ಈ ಥರ ಒಂದು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ಬೇಕು. ಈ ಥರ ಎಲ್ಲ ಹಾಕ್ಕೊಳ್ಬೇಕು. ಸೋಡಾ ಅನ್ನೋದು ಆಪ್ಷನಲ್ಲು. ನಾವು ಮಾಡಿ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸೋಡಾ ಏನು ಬೇಕಾಗಲ್ಲ, ಮೃದುವಾಗೇ ಇರುತ್ತೆ ಇಡ್ಲಿ ಎಲ್ಲನೂ. ಅಕಸ್ಮಾತ್ ಆರಬೇಕು, ಒಂದು ಸ್ವಲ್ಪ ಹೊತ್ತು ಆದಮೇಲಿಂದ ತಿನ್ನಬೇಕು ಹಾಗೆ ಅಂದರೆ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡ್ರೆ ಆರಿದ ಮೇಲೂ ಮೃದುವಾಗಿರುತ್ತೆ ಅಷ್ಟೇ. ಈಗ ಇದನ್ನು ಚೆನ್ನಾಗಿ ನೀರು ಕಾದಿರೋ ಅಂಥ ಇಡ್ಲಿ ಕುಕ್ಕರ್ ಒಳಕ್ಕೆ ಈ ಪ್ಲೇಟ್ಗಳನ್ನೆಲ್ಲ ಕ್ಲೀನಾಗಿ ಇಟ್ಬಿಡೋಣ. ಇಟ್ಬಿಟ್ಟು ಒಂದು 12 ರಿಂದ 15 ನಿಮಿಷ ದೊಡ್ಡೂರಿನಲ್ಲೇ ಬೇಯಿಸ್ಕೊಳ್ಬೇಕು. ಇದನ್ನು ಒಂದು 12 ರಿಂದ 15 ನಿಮಿಷ ಆದಮೇಲೆ ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಈ ತಟ್ಟೆಗಳನ್ನೆಲ್ಲ ತೆಗೆದು ಒಂದು ಸ್ವಲ್ಪ ಹೊತ್ತು ಆರಕ್ಕೆ ತೆಗೆದಿಡಬೇಕು. ತುಂಬ ಬಿಸಿ ಇರೋವಾಗ ಅದನ್ನೇನು ಇದು ಮಾಡೋಕ್ಕೆ ಹೋಗಬಾರ್ದು, ಹಬೆ ಎಲ್ಲ ಇರುತ್ತೆ. ಆರಿದ ಮೇಲೆ ಈ ಥರ ತೆಗೆದುಬಿಟ್ಟು ಮತ್ತು ಹಿಂದ್ಗಡೆಗೂ ಒಂದು ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಬೇಕು. ಆವಾಗಲೇ ಇಡ್ಲಿ ಎಲ್ಲ ಸುಲಭವಾಗಿ ಬರುತ್ತೆ ಬಟ್ಟೆ ಹಾಕಿದರೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಬಿಟ್ಟು ಹಾಕಿ ಹಾಗೆಯೇ ಚಮಚದಲ್ಲಿ ತೆಕ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಗೂಡಾಗಿ ಬಂದಿದೆ, ತುಂಬ ಮೃದುವಾಗಿದೆ. ಈಗ ಇದ್ರ ಜೊತೆಗೆ ಈ ಹಿದ್ಕಿದ ಬೇಳೆ ಸಾಂಬಾರು ಮಾಡೋವಂಥ ರೆಸಿಪಿನ ನೋಡೋಣ. ಈ ಸಾಂಬಾರು ಅಷ್ಟೇ, ಏನು ಇಷ್ಟು ಹಿದ್ಕಿದ ಬೇಳೆದೇ ರೆಸಿಪಿ ಮಾಡ್ತೀವಿ ಹಾಗೆ ಅಂತಂದರೆ ಒಂದೊಂದಕ್ಕೆ ಒಂದೊಂದು ಕಾಂಬಿನೇಷನ್ ಮಾಡ್ತಾ ಹೋಗಿದ್ದೀನಿ. ಇಲ್ಲೂ ಅಷ್ಟೇ ಬೇರೆ ತರಕಾರಿ ಕಾಂಬಿನೇಷನ್ ಜೊತೆನಲ್ಲಿ ಮಾಡಿದ್ದೀನಿ. ಇದನ್ನು ಮಾಡೋಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರನ್ನು ಕುದಿ ಬರೋಕ್ಕೆ ಬಿಟ್ಬಿಡೋಣ. ನೀರೆಲ್ಲ ಈ ಥರ ಕುದಿ ಬಂದಾಗ ಇದಕ್ಕೆ ಅರ್ಧ kg ಹಿದ್ಕಿದ ಅವರೆ ಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಹಿಂದೆ ಎಲ್ಲ ಈ ಹಿದ್ಕಿದ ಅವರೆ ಬೇಳೆ ರೆಸಿಪಿಗಳು ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದರು, 1-2 ಜನ. ಏನಂದರೆ ಇದನ್ನು ತುಪ್ಪದಲ್ಲಿ ಅಥವಾ ಎಣ್ಣೆನಲ್ಲಿ ಹುರಿದ್ಬಿಟ್ಟು ಹಾಕಬೇಕು, ಹಸಿ ವಾಸನೆ ಬಂದುಬಿಡುತ್ತೆ ಹಾಗೆ ಅಂತ.
ನಾವೇನು ಯಾವಾಗ್ಲೂ ಇದನ್ನು ತುಪ್ಪ ಎಣ್ಣೆನಲ್ಲಿ ಹುರಿದು ಮಾಡೋದಿಲ್ಲ, ಇದೇ ಥರನೇ ಮಾಡೋದು. ನಮಗೇನು ಯಾವಾಗಲೂ ಈ ಥರ ಹಸಿ ವಾಸನೆ ಬಂದಿಲ್ಲ. ನಿಮ್ಗೇನಾದರೂ ಅಕಸ್ಮಾತ್ ಬೇಕು ಅಂದರೆ ಒಂದು ಸ್ವಲ್ಪ ಹುರಿದ್ಬಿಟ್ಟು ಆಮೇಲೆ ಬೇಯಿಸ್ಕೊಳ್ಬೋದು. ಈಗ ಇದನ್ನು ಒಂದು 75ರಿಂದ 80% ಇಷ್ಟು ಬೇಯಬೇಕು. ಇಷ್ಟು ಬೆಂದಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಒಂದು ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬಿಡೋಣ. ಬೆರೆಸ್ಬಿಟ್ಟು ಇದನ್ನು ತಟ್ಟೆ ಮುಚ್ಚಿ ಪಕ್ಕ ಇಟ್ಬಿಡೋಣ. ಆವಾಗ ಅದು ಅದೇ ಬಿಸಿಗೆ ಎಲ್ಲ ಕರೆಕ್ಟಾಗಿ ಬೆಂದ್ಕೊಳ್ಳುತ್ತೆ ಹದವಾಗಿ. ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಪ್ಯಾನ್ಗೆ. ಅದಕ್ಕೇ 1 ಟೀ ಸ್ಪೂನ್ ಕಡಲೆಬೇಳೆ ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ಳೋಣ. ಮೆಂತ್ಯ ಮತ್ತು ಕಾಳುಮೆಣಸು ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳೋಣ. ನೋಡಿ ಇಷ್ಟು 1/4 ಟೀ ಸ್ಪೂನ್ ಅಂದರೆ. ಹಾಗೆಯೇ ಧನಿಯಾ ಕಾಳು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳೋಣ. ಜೀರಿಗೆ 1 ಟೀ ಸ್ಪೂನ್ ಸೇರಿಸ್ಕೊಳ್ಳೋಣ. ಈ ಪದಾರ್ಥಗಳನ್ನೆಲ್ಲ ಸಣ್ಣೂರಿನಲ್ಲೇ ಹುರ್ಕೊಳ್ತಾ ಬರೋಣ. ನೋಡಿ ಈ ಥರ ಸಣ್ಣೂರಿನಲ್ಲಿ ಹುರ್ಕೊಳ್ಬೇಕು, ಉರಿ ಜೋರು ಮಾಡ್ಕೋಬಾರ್ದು. ಇದೆಲ್ಲ ಒಂದು ಅರ್ಧ ಆಗಿದೆ ಅಂದಾಗ ಇದಕ್ಕೆ 2 ಗುಂಟೂರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದೆಷ್ಟು ಕರಿಬೇವನ್ನು ಸಹ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಒಂದು ಸಲ ಕೈ ಆಡ್ಕೊಳ್ಳೋಣ. ಕೈ ಆಡ್ಕೊಂಡು ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ 10 ಬ್ಯಾಡಗಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ಬೇಕು. ಇವಾಗ ಅದೆಲ್ಲ ಒಳ್ಳೆ ಪರಿಮಳ ಬರಬೇಕು, ಮಸಾಲೆ ಪದಾರ್ಥಗಳು ಮತ್ತು ಈ ಕಡಲೆಬೇಳೆ ಉದ್ದಿನಬೇಳೆನೂ ಚೆನ್ನಾಗಿ ಕೆಂಪಗಾಗಬೇಕು. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಒಂದು 1/4 ಕಪ್ಪಷ್ಟು ಸೇರಿಸ್ಕೊಳ್ಳೋಣ. ಆ ಪ್ಯಾನ್ ಬಿಸಿ ಇರುತ್ತಲ್ಲ, ಆ ಬಾಣಲೆ ಬಿಸಿಗೆ ಚೆನ್ನಾಗಿ ಕೈ ಆಡ್ಕೊಳ್ಬೇಕು ಸ್ಟವ್ ಆಫ್ ಮಾಡಿದ ಮೇಲೇನು. ಈಗ ಕಡೆಯದಾಗಿ ಒಂದು 1/4 ಟೀ ಸ್ಪೂನಷ್ಟು ಗಸಗಸೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪನೇ ಸೇರಿಸ್ತಾ ಇರೋದ್ರಿಂದ ಮೊದಲೇ ಸೇರಿಸ್ಬಿಟ್ರೆ ಹುರಿಯೋವಾಗ ಅದೆಲ್ಲ ಸಿಡಿದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ, ಅದಕ್ಕೆ ಕಡೆಯಲ್ಲಿ ಸೇರಿಸಿದ್ದೀನಿ. ಈಗ ಒಂದು 1/4 ಟೀ ಸ್ಪೂನ್ ಅರಿಶಿಣ ಪುಡಿ ಮತ್ತು ಒಂದು 1/4 ಟೀ ಸ್ಪೂನ್ ಇಂಗು ಸೇರಿಸ್ಕೊಳ್ಳೋಣ. ಮತ್ತು ಒಂದು ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಳ್ಳೋಣ. ಹಾಗೆ ಸಣ್ಣದಾಗಿ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಹೆಬ್ಬೆಟ್ಟು ಗಾತ್ರದ ಹುಣಸೆಹಣ್ಣು ಸೇರಿಸ್ಬಿಟ್ಟು ಇದನ್ನು ಆರಕ್ಕೆ ಬಿಟ್ಬಿಡೋಣ. ಈ ಹುರಿದಂಥ ಮಸಾಲೆನ ಇದೆಲ್ಲ ಪೂರ್ತಿ ಆರಿ ತಣ್ಣಗಾದ್ಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ಳಿ. ನಾವು ಯಾವುದೇ ಮಸಾಲೆ ಹುರಿದ್ರೂ ರುಬ್ಬೋ ಅಷ್ಟೊತ್ತಿಗೆ ತಣ್ಣಗಾದ್ಮೇಲಿಂದನೇ ರುಬ್ಕೊಳ್ಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಅಂದರೆ ಮಸಾಲೆ ನುಣ್ಣಗಾಗಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಇದಕ್ಕೆ ಈ ಥರ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಈ ಥರ ನುಣ್ಣಗೆ ರುಬ್ಬಿ ಇದನ್ನು ಪಕ್ಕ ಇಟ್ಕೊಳ್ಳೋಣ. ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಸೇರಿಸ್ಕೊಳ್ಳೋಣ. ಈ ಸಾಸಿವೆ ಎಲ್ಲ ಚಿಟ್ಗುಟ್ತಿದ್ದಂಗೆ ಇದಕ್ಕೆ ಒಂದು 2 ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಹಾಗೆ ಒಂದೆಷ್ಟು ಕರಿಬೇವನ್ನು ಸಹ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸಿಹಿ ಕುಂಬಳಕಾಯಿ ಉಪಯೋಗಿಸ್ಕೊಂಡಿದ್ದೀನಿ. ಸಣ್ಣದಾಗಿ ಹೆಚ್ಚಿಬಿಟ್ಟು ಒಂದು 1/4 kg ಸಿಹಿ ಕುಂಬಳಕಾಯಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಹಾಗೆ ಅದ್ರ ಜೊತೆಗೆ ಒಂದು ಆಲೂಗಡ್ಡೆ, ಅದು ಅಷ್ಟೇ ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ. ಸೇರಿಸ್ಬಿಟ್ಟು ಇದನ್ನೆಲ್ಲನೂ ಜೋರೂರಿನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಎಣ್ಣೆಯಲ್ಲಿ. ಈ ಥರ ಎಲ್ಲ ಬಾಡಿಸ್ಕೊಂಡು ಇದನ್ನು ತಟ್ಟೆ ಮುಚ್ಚಿ ಒಂದು 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ನೋಡ್ಕೊಂಡು ಹಾಕ್ಕೊಳ್ಬೇಕು ಉಪ್ಪು. ಒಂದು 1/4 ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಅರಿಶಿಣ ಪುಡಿ ಸೇರಿಸ್ಕೊಳ್ಳೋಣ. ಮತ್ತು 2 ಟೊಮೆಟೊ ಈ ಥರ ಹೆಚ್ಚಿಬಿಟ್ಟು ಇದನ್ನು ಸಹ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಬಿಟ್ಟು ಇದನ್ನೆಲ್ಲ ಇನ್ನೊಂದು ಸಲ ಚೆನ್ನಾಗಿ ಕೈ ಆಡಿಕೊಂಡು ಇದನ್ನು ಅಷ್ಟೇ ಮುಚ್ಚಳ ಮುಚ್ಚಿ ಇನ್ನೊಂದು 2-3 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಥವಾ ಟೊಮೆಟೊ ಎಲ್ಲ ಈ ಥರ ಮೃದು ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದಕ್ಕೆ ಒಂದು ಲೋಟದಷ್ಟು ನೀರು ಸೇರಿಸ್ಕೊಳ್ಳೋಣ. ನೀರು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಂದರೆ ಆ ಹೋಳುಗಳೆಲ್ಲ ಮೃದು ಆಗಬೇಕು. ಆಲೂಗಡ್ಡೆ ಮತ್ತು ಕುಂಬಳಕಾಯಿ ಹೋಳೆಲ್ಲ ಚೆನ್ನಾಗಿ ಮೃದು ಆಗಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನೋಡಿ ಈ ಥರ ಬೇಯಿಸ್ಬಿಟ್ಟು ಎಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಬೇಕು. ತಳಗಿಳ ಹತ್ತದಿರ ಇರೋ ಥರ ನೋಡ್ಕೊಳ್ಬೇಕು. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಯಾವಾಗೂ ಮಸಾಲೆ ಸೇರಿಸೋವಾಗ ಉರಿ ಸಣ್ಣ ಇರಬೇಕು, ಆಮೇಲೆ ಜೋರು ಮಾಡಿಕೊಳ್ಬೇಕು. ಹಾಗೆ ಇದಕ್ಕೆ ನೀರನ್ನು ಸಹ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ಸೇರಿಸ್ಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಈ ಥರ ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಫಸ್ಟೇ ನೀರು ಸೇರಿಸೋದು ಬೇಡ. ಇದು ಕುದೀತಾ ಗಟ್ಟಿ ಆಗುತ್ತೆ. ಅವಾಗ ನೋಡಿಕೊಂಡು ನೀರು ಸೇರಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು 3ರಿಂದ 4 ನಿಮಿಷ ಕುದಿಬೇಕು. ಆವಾಗಷ್ಟೇ ಹುರಿದು ಹಾಕಿರೋ ಮಸಾಲೆ ಆಗಿರೋದ್ರಿಂದ ಚೆನ್ನಾಗಿ ಕುದಿಬೇಕಾಗುತ್ತೆ. ಒಂದು 3-4 ನಿಮಿಷ ಇದನ್ನು ಕುದಿಸ್ಕೊಳ್ಬೇಕು. ಆಮೇಲೆ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಈ ಹಿದ್ಕಿದ ಬೇಳೆನ, ಅದನ್ನು ಆ ನೀರಿನ ಜೊತೆಯಲ್ಲೇ ಅದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ. ಬೆರೆಸ್ಬಿಟ್ಟು ಮತ್ತೆ ಒಂದು 2ರಿಂದ 3 ನಿಮಿಷ ಇದು ಅದ್ರ ಜೊತೆಯಲ್ಲಿ ಕುದಿಬೇಕು. ಆವಾಗ ಮಸಾಲೆ ಎಲ್ಲನೂ ಆ ಬೇಳೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತು ಆ ಹೋಳು ಮತ್ತು ಬೇಳೆ ಎಲ್ಲ ಒಂದು ಅರ್ಧ ಚೆನ್ನಾಗಿ ಕರಗಿ ಆ ಕನ್ಸಿಸ್ಟೆನ್ಸಿನೂ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕನ್ಸಿಸ್ಟೆನ್ಸಿನೂ ಚೆಕ್ ಮಾಡ್ಕೊಳ್ಬೇಕು. ತುಂಬ ಗಟ್ಟಿ ಇದ್ದರೆ ಮಾತ್ರ ನೀರು ಹಾಕ್ಕೊಳ್ಬೇಕು. ಇಡ್ಲಿಗೆ ಅಂದರೆ ಒಂದು ಸ್ವಲ್ಪ ನೀರಾಗಿರಬೇಕು.
ಅದಕ್ಕೋಸ್ಕರನೇ ಇಷ್ಟು ನೀರಾಗಿ ಮಾಡಿರೋದು. ಮತ್ತು ಆರಿದ ಮೇಲೆ ಸಹ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಹೀಗೆ ಈ ಥರ ಇಷ್ಟು ಕುದ್ಮೇಲೆ ಇದನ್ನು ಸ್ಟವ್ ಆಫ್ ಮಾಡಿಬಿಡೋಣ. ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ತೆಗೆದಿಟ್ಬಿಟ್ರೆ ಈ ಒಂದು ರುಚಿಕರವಾಗಿರೋಂಥ ಹಿತ್ಕಿದ ಬೇಳೆ ಸಾಂಬಾರು ಸಹ ತಯಾರಾಯಿತು. ಈ ಒಂದು ಅತ್ಯಂತ ಮೃದುವಾಗಿರುವಂತಹ ಈ ಇಡ್ಲಿ ಮತ್ತು ಇದರ ಜೊತೆಗೆ ಮಾಡಿರೋಂಥ ಹಿತ್ಕಿದ ಬೇಳೆ ಸಾಂಬಾರು, ಈ 2 ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.